ಹಲ್ಲೆಲೂಯಾ. 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 ದೇವರ ಸ್ತೋತ್ರ. ದೇವರ ಮಕ್ಕಳೇ, ಒಂದು ವಾಕ್ಯ ಓದ್ಕೊಳ್ಳೋಣ. 17-18. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ದಿಕ್ಕಿಲ್ಲದವರು ಕಡೆಯವರೆಗೆ ಮರೆಯಲ್ಪಡುವುದಿಲ್ಲ. ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವರ ನಾಮ ಮಹಿಮೆ ಆಗಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ಒಂದು ಕೀರ್ತನ ಭಾಗದಲ್ಲಿ ನಾವು ನೋಡುವುದಕ್ಕೆ ಮಾತನ್ನು ಗೊತ್ತಾ, 17ರಲ್ಲಿ ಫಸ್ಟ್ನೇಲಿ ಬಂದಿದೆ, ದುಷ್ಟರು దేవుని మందిరమును దేవుణ్ణి మరిచి జనులందరూ పాతాళమునకు దిగిపోవుదురు. హల్లెలూయా. ಅಂದ್ರೆ ಓದಿ ಒಂದ್ಸರಿ. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ. ಇದೆ ಸರ್. ಹಲ್ಲೆಲೂಯಾ. ದುಷ್ಟರು ಅಂದ್ರೆ ಯಾರು? ಇವಾಗ ಹೇಳ್ರಿ. ದೇವರನ್ನು ಅಲಕ್ಷ್ಯ ಮಾಡುವುದು ಯಾರು ದುಷ್ಟರು ಅಂದ್ರೆ? ಮಾತಾಡ್ಬೇಕು, ನಾನು ಕೇಳಿಸ್ತಾ ಇಲ್ಲ. ಅಲ್ಲ, ಅಲಕ್ಷ್ಯ ಮಾಡುವರು. ವಿರೋಧಿ ಅಲ್ಲ ಇವರಲ್ಲ. ಇವರೆಲ್ಲ ಯಾರನ್ನು ವಿರೋಧಿ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಇನ್ನೊಂದ್ಸಲ ಓದಿ ಮಾತು. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ. ಆಮೀನ್. ಹಲ್ಲೆಲೂಯಾ. ಅರ್ಥ ಮಾಡ್ಕೋಬೇಕು ವಾಕ್ಯ. ನಾವು ಏನ್ ಮಾಡ್ಕೋಬೇಕು? ಅರ್ಥ ಮಾಡ್ಬೇಕು. ದೇವರ ಸ್ತೋತ್ರ. ನಾವು ದುಷ್ಟರು ಅಂದ್ರೆ ಸ್ವಲ್ಪ ಜನ ದುಷ್ಟರಿಂದ ಯಾರು? ಸೈತಾನನು ಅಂತಾರೆ. ಹಲ್ಲೆಲೂಯಾ. ಇದೇನು ಬರ್ತಿದೆ? ದುಷ್ಟರಿಂದ ಸೈತಾನ. ಹಲ್ಲೆಲೂಯಾ. ಯಾರು? ದೇವರನ್ನು ಅಲಕ್ಷ್ಯ ಮಾಡುವವರು. ಹಲ್ಲೆಲೂಯಾ. ಅಲಕ್ಷ್ಯ ಅಂದ್ರೆ ಏನು ಹೇಳ್ಬೇಕು? ಬೇಗ ಹೇಳ್ಬೇಕು. ಇವಾಗ ನೀವು ಏನೇನು ಅಲಕ್ಷ್ಯ ಮಾಡ್ತಾ ಇದ್ದೀರಾ ಅದು ಹೇಳ್ಬೇಕು. ಹಲ್ಲೆಲೂಯಾ. ದೇವರ ಸ್ತೋತ್ರ. ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವರು ನಿಮ್ಮನ್ನ ಆಶೀರ್ವದಿಸಿ. ನೋಡಿಕೊಂಡು ದೇವರ ಮಕ್ಕಳೇ, ಇಲ್ಲಿ ಇನ್ನೊಂದು ಮಾತಿದೆ, ದರಿದ್ರನು ನಿತ್ಯವೂ ಹಲ್ಲೆಲೂಯಾ ಮರವಬಾರದು. ಹಲ್ಲೆಲೂಯಾ. ಅಂದ್ರೆ ದರಿದ್ರನು ಯಾವತ್ತೂ ಏನಾಗಲ್ಲ, ಮರೆಯಲ್ಪಡಲ್ಲ. ಕಾರಣ ಏನಂದ್ರೆ ದರಿದ್ರನು ಏನ್ ಮಾಡ್ತಾನೆ ಗೊತ್ತಾ? ಯಾರ ಮೇಲೆ ಭರವಸೆ ಇಟ್ಟಿರ್ತಾನೆ? ದೇವರು. ಯಾಕಂದ್ರೆ ಅವ್ರಿಗೆ ದೇವ್ರನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಜನ ಅಲಕ್ಷ್ಯ ಮಾಡ್ತಾ ಇರ್ತಾರೆ. ಇದು ದೇವರು ನಂಬಿರೋ ಮಕ್ಕಳಿಗೋಸ್ಕರ ಮಾತಾಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ಇವೆಲ್ಲ ಯಾರಂತ ಅಲಕ್ಷ್ಯ ಮಾಡ್ತಾರೆ. ಬಿಡ್ರಿ, ಅಲ್ಲಿಗೋನಿ ಏನಾಗುತ್ತೆ, ಪ್ರಾರ್ಥನೆ ಮಾಡ್ತೀನಿ ಬರ್ತೀನಿ ಅಷ್ಟೇ ತಾನೇ, ಬಿಡ್ರಿ. ಇನ್ನೂ 50 ವರ್ಷ ಹೋದ್ರೆ ಹಂಗೆ ಇರ್ತಾರೆ. ಹಲ್ಲೆಲೂಯಾ. ಇನ್ನೂ 50 ವರ್ಷ ಹೋದ್ರೆ ನೀನು ಸ್ಟಾರ್ಟಿಂಗ್ ಬರುವಾಗ ಏ ರೀತಿನಲ್ಲಿ ನೀನು ಇದೆಯೋ ಅದೇ ಸ್ಥಿತಿಗೆ ನೀನು ಇನ್ನೂ ಹಂಗೆ ಇರ್ತೀಯ. ಇವರೆಲ್ಲ ಯಾರು ಗೊತ್ತಾ? ಅಲಕ್ಷ್ಯ ಮಾಡೋರು. ಇವ್ರಿಗೆಲ್ಲ ಬೇಗ ಏನು ಬೇಕಾಯ್ತು ಗೊತ್ತಾ? ಪರಲೋಕ ರಾಜ್ಯದಿಂದ ಒಂದೇ ಸರಿ ದೊಡ್ಡ ಒಂದು ಏನು ಬೇಕು, ಒಂದು 10 ಲಕ್ಷ ಹಂಗೇ ಬಂದು ಮುಂದೆ ಇಡಬೇಕು ಅವ್ರಿಗೆ. ಆವಾಗ ಏನಂತಾರೆ? ಹಲ್ಲೆಲೂಯಾ. ಇಲ್ಲಾಂದ್ರೆ ಏನಿದೆ ಬಿಡಿ, ಏನಿಲ್ಲ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ತಾನೇ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯೋಚನೆ ಮಾಡ್ಕೊಳ್ರಿ. ನಾವು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡೋದು ಯಾಕಂದ್ರೆ ಹಲ್ಲೆಲೂಯಾ ದೇವ್ರನ್ನ ಮಹಿಮೆ ಮಾಡೋಕೆ ಮಾತ್ರ, ಅಷ್ಟು ಮಾತ್ರನೇ. ಹಲ್ಲೆಲೂಯಾ. ನನಗೂ ಒಂದು 10 ಲಕ್ಷ ಕೊಡ್ರಿ, 20 ಲಕ್ಷ ಕೊಡ್ರಿ ಅಂತ ಕೇಳೋಕಲ್ಲ. ಇಲ್ಲ, ನಾನು ಬಂದ ತಕ್ಷಣ ನನ್ನ ಪರಲೋಕ ರಾಜ್ಯದಿಂದ ನನಗೊಂದು ದೊಡ್ಡ ಕಿರೀಟ ಬಂದು ಬಿಡ್ತದಂತಲ್ಲ. ಹಲ್ಲೆಲೂಯಾ. ಇಲ್ಲಿ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿರೋ ಯೇಸು ಸ್ವಾಮಿನೇ ಆರಾಧನೆ ಮಾಡೋಕೆ ಬಂದಿದ್ದೀವಿ. ಹಲ್ಲೆಲೂಯಾ. ಅವ್ರನ್ನ ಹೋಗೋಳಕ್ಕೆ ಪರಲೋಕ ರಾಜ್ಯದಿಂದ ನಮ್ಮನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾರಲ್ಲ, ಅವ್ರನ್ನ ಮಹಿಮೆ ಮಾಡೋಕೆ ಮಾತ್ರ ನಾವು ಏನ್ ಮಾಡ್ತಾ ಇದ್ದೀವಿ? ಬಂದಿದ್ದೀವಿ. ಹಲ್ಲೆಲೂಯಾ. ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಗೊತ್ತಾ? ಅಲಕ್ಷ್ಯ ಮಾಡ್ತಾರೆ. ಏನ್ ಅಲಕ್ಷ್ಯ? ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಮಯವನ್ನೇ ಹಲ್ಲೆಲೂಯಾ ಬಿಟ್ಟು ಬಿಡೋದು, ಸಮಯನ ಏನ್ ಮಾಡೋದು? ಬಿಟ್ಟು ಬರೋದು. ಇನ್ನೊಂದು ಹೇಳ್ತೀನಿ ನಾನು. ಹಲ್ಲೆಲೂಯಾ. ಏನು ಪಕ್ಕದಲ್ಲಿದ್ದಾನೆ, ಹತ್ತದಾನೆ, ಅವ್ರ ಮೈಕಿಟ್ಟಿದ್ರೆ ನಮ್ಗೆ ಕೇಳಿಸೋದು ಬಿಡು ಅಂತ ಅಲಕ್ಷ್ಯ ಮಾಡೋದು. ಹಲ್ಲೆಲೂಯಾ. ಬಿಡು, ಬಾರನ ಬಿಡು, ಇಲ್ಲಿ ತಾನೆ ಅಂತ ಒಂದು ನಿರ್ಲಕ್ಷ್ಯ. ತಿರುಗಿನಲ್ಲಿ ಹೇಳಿದ್ರೆ ನಿರ್ಲಕ್ಷ್ಯ ಅಂತಾರೆ. ಹಲ್ಲೆಲೂಯಾ ಅಂತ ಬಿಡೋದು. ಇದು ನೋಡ್ರಿ, ಈ ಚಿಕ್ಕದಿಂದನೇ ಏನ್ ಮಾಡ್ತೀನಿ ಗೊತ್ತಾ? ದೊಡ್ಡ ಆಶೀರ್ವಾದ ಕಳ್ಕೊತೀನಿ. ಹಲ್ಲೆಲೂಯಾ.
ಅರ್ಥ ಮಾಡ್ಕೋಬೇಕು ದೇವ್ರ ಮಕ್ಕಳು. ಅಲ್ಲಲ್ಲಯ್ಯ ದೇವ್ರ ಮಕ್ಕಳು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಇವಾಗ ನಿಮಗೋಸ್ಕರ ನಿಮ್ಮನ್ನು ನೋಡ್ಬೇಕಂದ್ರೆ ಎಲ್ಲೋ ಪರಲೋಕ ರಾಜ್ಯದಿಂದ ಇಳಿದು ನಾನು ಬರ್ತಾ ಇದ್ದೀನಿ, ಆದ್ರೆ ನನ್ನ ಮಕ್ಕಳು ಪಕ್ಕದಲ್ಲಿ ಇರೋರು ಏನ್ ಮಾಡ್ತಲ್ಲ, ಬರೋಕು ಅಲಕ್ಷ್ಯ ಮಾಡ್ತಾ ಇದ್ದೀರಲ್ಲ. ಅಲ್ಲಲ್ಲಯ್ಯ ದೂರದಲ್ಲಿ ಇರೋರ ಬಗ್ಗೆ ಪಕ್ಕದಲ್ಲಿ. ಅಲ್ಲಲ್ಲಯ್ಯ ನಿಮ್ಗೊಂದು ಮಾತು ಹೇಳ್ತೀನಿ ದೇವ್ರ ಮಕ್ಕಳೇ, ಒಬ್ಬ ದೈವ ಸೇವಕರು ಅಲ್ಲಲ್ಲಯ್ಯ ದಕ್ಷಿಣ ಕೊರಿಯಾ ಅಲ್ಲಿಂದ ಬಂದಿದ್ರು. ಅಲ್ಲಲ್ಲಯ್ಯ ಒಂದೇ ಒಂದು ವಾಕ್ಯ ಹೇಳೋಕು 3 ಜಾಗದಲ್ಲಿ ಅವರು ವಿಮಾನ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಲ್ಲಯ್ಯ ಒಂದೇ ವಾಕ್ಯ ಬಂದರು. ಬೆಳಿಗ್ಗೆ ಅವ್ರು ಬರೋಕು ಇಲ್ಲಿ 7 ಗಂಟೆ ಆಯಿತು. 10 ಗಂಟೆಯಿಂದ ಕರೆಕ್ಟಾಗಿ 1 ಗಂಟೆ 12ರಿಂದ 1 ಗಂಟೆದಾಗ ವಾಕ್ಯ ಹೇಳಿದ್ರು. ಮತ್ತೆ 4 ಗಂಟೆಗೆ ಮತ್ತೆ ವಿಮಾನ ಇಟ್ಕೊಂಡು ಹೋದ್ರು. ಒಂದೇ 1 ಗಂಟೆ ವಾಕ್ಯ ಹೇಳೋಕ್ಕೂ ಎಷ್ಟು ಖರ್ಚು ಗೊತ್ತಾ? ಅಲ್ಲಲ್ಲಯ್ಯ ಯಾಕೆ ನಿಮ್ಗೆ ಹೇಳ್ತಂದ್ರೆ, ದೇವರು ಹೇಳಿದ್ರು ನೀನು ಹೋಗಬೇಕು, ನನ್ನ ಮಕ್ಕಳಲ್ಲಿದ್ದಾರೆ, ನೀನು ಹೋಗ್ಬೇಕು, ಅವರ ಜೊತೆಗೆ ನೀನು ಮಾತನಾಡಬೇಕು ಅಷ್ಟೇ. ಎಷ್ಟು ಕಷ್ಟ ಆದರೂ ಸರಿ ಅಲ್ಲಲ್ಲಯ್ಯ ಬಂದು ಮಾತಾಡಿ ಏನು ಮಾಡಿದ್ರು ಅವರು ಎಲ್ಲ ದೇವ್ರು ಏನು ಹೇಳಿದ್ರು ಅದು ಮಾತಾಡಿಬಿಟ್ಟು ಹೊಂಟವ್ರು. ನಿಮ್ಗೆ ಹೇಳ್ತೀನಿ ಒಂದು ಮಾತು. ಅಲ್ಲಲ್ಲಯ್ಯ ನೋಡ್ರಿ ದೇವ್ರ ಮಕ್ಕಳೇ, ಇಷ್ಟು ದೂರದಿಂದ ಅವರು ಬಂದು ಮಾತಾಡಿದ. ಯಾಕಂದ್ರೆ ಅಲ್ಲಿ ಇರೋ ಜನಗಳ ಜೊತೆ ಯಾರು ಮಾತಾಡಬೇಕು? ಯೇಸು ಸ್ವಾಮಿ ಮಾತಾಡಬೇಕು. ಅದೇ ಅವ್ರ ಉದ್ದೇಶ. ಯಾರ ಮೂಲಕ ಮಾತಾಡ್ತಾನೆ? ದೈವ ಸೇವಕರ ಮೂಲಕ ಮಾತಾಡ್ತಾನೆ. ನನ್ನ ಮಕ್ಕಳ ಜೊತೆಗೆ ನಾನು ಮಾತನಾಡಬೇಕಂತ ಯೇಸು ಸ್ವಾಮಿ ಬಂದಿದ್ದಾನೆ. ನಾವು ಏನು ಮಾಡಬೇಕು? ಬರಬೇಕು. ಯೇಸು ಸ್ವಾಮಿಗೊಂದು ಗೌರವ ಕೊಡಬೇಕು. ಅಯ್ಯೋ ಅಲ್ಲಿ ದೇವರಿದ್ದಾರೆ ಅಂತ ನಂಬಬೇಕು, ವಿಶ್ವಾಸ ಇರಬೇಕು. ಅಲ್ಲಲ್ಲಯ್ಯ ವಿಶ್ವಾಸದಿಂದ ಬಂದು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಆ ರೀತಿಯಲ್ಲಿ ನಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಅಲ್ಲಲ್ಲಯ್ಯ ಅಲ್ಲಲ್ಲಯ್ಯ ವಿಶ್ವಾಸ ಇಲ್ಲ. ಅಲ್ಲಲ್ಲಯ್ಯ ಇನ್ನೊಂದು ನಿರ್ಲಕ್ಷ್ಯ ಮಾಡೋ ಬುದ್ಧಿ. ಅಲ್ಲಲ್ಲಯ್ಯ ಬಿಡ್ರಿ ಹೋಗೋಣ ಪಕ್ಕದಲ್ಲೇ ಡೈಲಿ ಪ್ರಾರ್ಥನೆ ಇದ್ದಾನೆ. ಇವತ್ತು ಹೋಗಲಿ ಅಂದ್ರೆ ಏನು ಹೇಳಿ, ಡೈಲಿ ಮಾಡ್ತಾರೆ ಪಾಪ. ಇವತ್ತು ಒಂದು ದಿನ ತಾನೇ. ಅಲ್ಲಲ್ಲಯ್ಯ ಯೇಸು ಸ್ತೋತ್ರ. ದೇವರು ಒಂದು ಮಾತು ಹೇಳಿದ್ದಾರೆ ದೇವ್ರ ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಬರಲ್ಲ ಅಂದ್ರೆ ನಾನು ಯಾರು ಕೇಳಲ್ಲ. ಅಲ್ಲಲ್ಲಯ್ಯ ಸೋಮವಾರದಿಂದ ಶನಿವಾರ ತನಕ ಈ ಮಧ್ಯದಲ್ಲಿ ನೀವು ಬಂದು ಪ್ರಾರ್ಥನೆ ಮಾಡಲ್ಲ ಅಂದ್ರೆ ನಾವು ಯಾರು ಕೇಳಲ್ಲ ನಮ್ಮನ್ನು. ಅಲ್ಲಲ್ಲಯ್ಯ ಆದರೆ ಭಾನುವಾರ ಬಂದು ಪ್ರಾರ್ಥನೆ ಮಾಡಬೇಕು. ಅದು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. 6 ದಿನ ಕೆಲಸ ಮಾಡಿಕೊಳ್ರಿ, 7ನೇ ದಿನ ಬಂದು ಏನು ಮಾಡಬೇಕು? ನನ್ನ ಆಲಯದಲ್ಲಿ ನೀವು ಕೂತ್ಕೋಬೇಕು. ಈ ಮಧ್ಯದಲ್ಲಿ ನೀವು ಬರಲ್ಲ ಅಂದರೆ ಪ್ರಾರ್ಥನೆ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಲ್ಲ ಅಂದರೆ ನಿಮ್ಮನ್ನ ಏನು ಡಿಸ್ಟರ್ಬ್ ಯಾರು ಮಾಡಿ ಕೇಳಲ್ಲ. ದೇವ್ರು ಕೂಡ ಏನು ಮಾತಾಡಲ್ಲ. ಅಲ್ಲಲ್ಲಯ್ಯ ಆದರೆ ಯಾವತ್ತು ಬರಬೇಕು? ಭಾನುವಾರ ಕಂಡೀಷನ್ ಬರಬೇಕು. ಅಲ್ಲಲ್ಲಯ್ಯ ದೇವ್ರ ಮಕ್ಕಳೇ, ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಮರ್ತೋಗ್ಬೇಡ್ರಿ. ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅಲ್ಲಲ್ಲಯ್ಯ ನಿನಗೋಸ್ಕರ ರಕ್ತ ಸಿಂಧಿಸಿದ್ದಾರೆ, ಎಷ್ಟೋ ಕಷ್ಟಪಟ್ಟಿದ್ದಾರೆ. ನಿನ್ನ ಕುಟುಂಬನ ಒಂದು ಸ್ಥಾನಕ್ಕೆ ತಗೊಂಡು ಬರಬೇಕಂತ ಅವರು ಒಂದು ಯೋಚನೆ ಇಟ್ಟಿದ್ದಾರೆ. ಆದರೆ ನಮ್ಮ ಒಂದು ನಿರೀಕ್ಷಣ ಇಂದ ಏನು ಮಾಡ್ತಾ ಇದೀವಿ ಗೊತ್ತಾ? ಅದು ಬಿಟ್ಟು ಬರ್ತಾ ಇದೀವಿ. ಅಲ್ಲಲ್ಲಯ್ಯ ಅಲ್ಲಲ್ಲಯ್ಯ ದೇವ್ರ ಸ್ತೋತ್ರ. ದೇವ್ರ ಮಕ್ಕಳೇ, ಮುಂದೆ ಇರೋವ್ರನ್ನೇ ಅಲ್ಲಲ್ಲಯ್ಯ ಮುಂದೆ ಇರೋವ್ರನ್ನ ದೇವರು ಫಸ್ಟ್ ಏನು ಮಾಡ್ತಾರೆ? ಇವಾಗ ನಿಮ್ಗೊಂದು ಇವಾಗ ಅಲ್ಲಲ್ಲಯ್ಯ ಒಬ್ಬ ಟೀಚರ್ ಇದ್ದಾರೆ ದೇವ್ರ ಸ್ತೋತ್ರ. ಸ್ಕೂಲ್ ಮಕ್ಕಳಿದ್ದಾರೆ, ಒಬ್ಬ ಟೀಚರ್ ಇದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ. ಅಲ್ಲಲ್ಲಯ್ಯ ಇವಾಗ ಫಸ್ಟು ಟೀಚರ್ ಯಾರು ನೋಡ್ತಾರೆ? ಹಿಂದ್ಗಡೆ ಬರೋರು ನೋಡ್ತಾರ, ಮುಂದೆ ಕೂತ್ಕೊಂಡಿರೋರು ನೋಡ್ತಾರ? ಅಲ್ಲಲ್ಲಯ್ಯ ಯಾರು ನೋಡ್ತಾರೆ? ಫಸ್ಟ್ ಇರೋರು ನೋಡ್ತಾರ, ಹಿಂದ್ಗಡೆ ಇರೋರು ನೋಡ್ತಾರ? ಅಲ್ಲಯ್ಯ ಫಸ್ಟ್ ಇರೋರು ನೋಡ್ತಾರೆ. ಯಾಕಂದ್ರೆ ಗೊತ್ತಾ, ಅವ್ರಿಗೆ ಹತ್ರ ಆಗಿರೋದು ಯಾರು? ಫಸ್ಟ್ ಬರೋರು. ಅಲ್ಲಲ್ಲಯ್ಯ ಹಿಂದ್ಗಡೆ ಇರೋರು ಇಷ್ಟ ಪ್ರಕಾರ ಮಾತಾಡ್ಕೊಂತ ಇರ್ತಾರೆ. ನೀವು ನೋಡಿ ಗಮನಿಸಿ ಸ್ಕೂಲ್ಗೆ ಹೋಗುವಾಗ. ಅಲ್ಲಲ್ಲಯ್ಯ ದೇವ್ರ ಸ್ತೋತ್ರ. ದೇವ್ರ ಮಕ್ಕಳೇ, ಯಾಕಂದ್ರೆ ನಾವು ಲೇಟ್ ಮಾಡ್ತಾ ಬರ್ತಾ ಇದ್ದೀವಿ, ನಿರೀಕ್ಷೆ ಮಾಡಿಬಿಟ್ಟು ಬರ್ತಾ ಹೋಗಲಿ ಬಿಡಿ, ಏನಿದೆ ಇನ್ನು ಟೈಮ್ ಇದೆ ತಾನೆ, ಇನ್ನು ಇರೋದು ತಾನೆ. ಆದರೆ ಈ ಒಂದು ಯೋಚನೆಯಿಂದನೇ ನಮ್ಮ ಆಶೀರ್ವಾದ ಕರ್ಕೊತಾರೆ. ನೀವು ಬರಲ್ಲ ಅಂದ್ರೆ ಯಾರಿಗೂ ನಷ್ಟ ಇಲ್ಲ. ಅಲ್ಲಲ್ಲಯ್ಯ ಪಾಸ್ಟರ್ಗೆ ನಷ್ಟ ಇಲ್ಲ. ಪಾಸ್ಟರ್ ಬಂದು ಅವ್ರಿಗೆ ಏನು ಮಾಡಬೇಕು ಮಾಡಿಬಿಟ್ಟು ಹೋಗ್ತಾರೆ, ಅಷ್ಟೇ ನಮ್ಗೆ ಡ್ಯೂಟಿ. ನಾವೇನು ಮಾಡಬೇಕು? ಯಾರು ಬಂದ್ರೂ ಮಾತಾಡಬೇಕು, ಯಾರು ಬರಲ್ಲ ಅಂದ್ರೂ ಸರಿ ಏನು ಮಾಡಬೇಕು? ಮಾತಾಡ್ತಾ ಹೋಗ್ತಾ ಇರ್ಬೇಕು. ಅದೇ ನಮ್ಮ ಡ್ಯೂಟಿ. ಅಲ್ಲಲ್ಲಯ್ಯ ದೇವರು ನಮಗಿರೋ ಡ್ಯೂಟಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಲಲ್ಲಯ್ಯ ನಿಮಗೋಸ್ಕರ ಆಶೀರ್ವಾದ ತಗೊಂಡು ಬರ್ತಾನೆ ಯೇಸು ಸ್ವಾಮಿ. ಅವತ್ತು ನೀವಿಲ್ಲ, ಏನು ಮಾಡೋದು?
ಅಲ್ಲಲ್ಲಿಯ ಏನು ಮಾಡ್ತಾನೆ? ನೀವು ಬರಬೇಕಾಗ ಆಶೀರ್ವಾದ ಮತ್ತೆ ನಿಂತಿದೆ ತಗೊಳ್ಳುವಂತ ಕಾರಣ ಏನು ಗೊತ್ತಾ? ತಕ್ಕ ಸಮಯಕ್ಕೆ ನೀವು ಬಂದಿಲ್ಲ. ಅಲ್ಲಲ್ಲೂಯ. ಅದೇ ಇಲ್ಲಿ ಬರ್ದಿದೆ. ಅಲ್ಲಲ್ಲೂಯ. ದೇವರ ಸನ್ನಿಧಿ ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಸಭೆನ ನಿರ್ಲಕ್ಷ್ಯ ಮಾಡಬಾರ್ದು. ಇದು ದೇವರ ಸನ್ನಿಧಿ, ದೇವರ ಸಭೆ ಅಂತ ಬಾಯದಿಂದ ಇರಬೇಕು. ಅಲ್ಲಲ್ಲೂಯ. ಇಲ್ಲಿಗೆ ಬಂದ್ರೆ ಖಂಡಿತ ದೇವರನ್ನು ಏನ್ ಮಾಡ್ತಾನೆ? ಆಶೀರ್ವದಿಸ್ತಾನೆ. ಇಲ್ಲಿಗೆ ಬಂದ್ರೆ ದೇವರನ್ನು ಖಂಡಿತವಾಗಿ ಮುಟ್ತಾನೆ. ಇಲ್ಲಿಗೆ ಬಂದ್ರೆ ನಮಗೆ ಖಂಡಿತ ಬಿಡುಗಡೆ ಆಗತ್ತೆ ಅಂತ ನಂಬಬೇಕು ಫಸ್ಟ್. ಅಲ್ಲಲ್ಲೂಯ. ನಂಬಬೇಕು, ನಂಬಿಕೆ ಇಲ್ಲ. ಇದು ಅವ್ರು ಕರೀತಾರೆ, ಹೋಗ್ತಾರೆ, ಬರ್ತಾರೆ. ಈ 38 ವರ್ಷ ಅಲ್ಲ, 58 ವರ್ಷ ಇದ್ದರೂ ಸರಿ ನಿಂತ್ಕೊಳ್ಳಿ. ಅಲ್ಲಲ್ಲೂಯ. ಅರ್ಥ ಮಾಡಿಕೊಳ್ಬೇಕು, ಹೃದಯ ಬದಲಾಯಿಸ್ಕೋಬೇಕು. ಯಾಕಂದ್ರೆ ಒಂದೇ ಮಾತು 20 ಸಾರಿ ಹೇಳಲ್ಲ ದೇವರು. ಒಂದು ಸಾರಿ ಹೇಳಿದ್ರು ಏನಂತ? ಸಮಯವನ್ನು ನಾವು ಏನು ಮಾಡ್ಕೋಬೇಕು? ಸದ್ವಿನಿಯೋಗಪಡಿಸ್ಕೋಬೇಕು. ಅಲ್ಲಲ್ಲೂಯ. ನಾವು ಕ್ರಮವಾಗಿರ್ಬೇಕು, ಕ್ರಮದಿಂದ ನಡ್ಕೋಬೇಕು. 10 ಗಂಟೆ ಸರಿ 4 ವಾರ ಅಂದರೆ 4 ವಾರ ಹೊರಗಡೆನೆ 1 ನಿಮಿಷ 2 ನಿಮಿಷ ಮುಂದೆನೆ ಬಂದು ನಾವೇನು ಮಾಡಬೇಕು? ಕುತ್ಕೋಬೇಕು. ಅಲ್ಲಲ್ಲೂಯ. ದೇವ್ರ ಮಕ್ಕಳು ನಿಮ್ಗೆ ಒಂದೇ ಹೇಳ್ತೀನಿ ಕೆಲವು, ನನಗೆ ಒಂದೇ ಹೇಳ್ತೀನಿ. ಯಾಕಂದರೆ ನೀವು ಎಲ್ಲಿ ನಾನು ಕೇಳಿರೋದು, ನಾನು ನೋಡಿರೋದು ಹೇಳ್ತೀನಿ, ಆರಾಧನದಲ್ಲೇ ಎಲ್ಲ ಬಿಡುಗಡೆ ಆಗಿತ್ತು. ಅಲ್ಲಲ್ಲೂಯ. ಆರಾಧನೆ ಮಾಡ್ತಾ ಇರುವಾಗಲೇ ನಿಮ್ಗೆ ಆಶೀರ್ವಾದ ಬರ್ತದೆ. ವಾಕ್ಯ ಯಾಕೆ ಗೊತ್ತ ಹೇಳೋದು? ನೀವು ಹಿಂಗೆ ನಡ್ಕೊಳ್ರಿ ಅಮ್ಮ ಅಂತ ಹೇಳೋಕೆ ಮಾತ್ರನೇ ವಾಕ್ಯ. ಆರಾಧನೆ ಏನು ಗೊತ್ತಾ? ನಿಮ್ಮ ಕುಟುಂಬದಲ್ಲಿ ಇರುವ ಎಲ್ಲ ಬಿಡುಗಡೆ ಆಗೋದು ಆರಾಧನದಲ್ಲೇನೆ. ಅಲ್ಲಲ್ಲೂಯ. ಅದಕ್ಕೆ ಮುಂದಿನ ಬರ್ಬೇಕಂತ ಹೇಳೋದು. ಅಲ್ಲಲ್ಲೂಯ. ಅಲ್ಲಲ್ಲೂಯ. ಅರ್ಥ ಮಾಡ್ಕೊಳ್ರಿ. ಅಲ್ಲಲ್ಲೂಯ. ವಾಕ್ಯವನ್ನು, ದೇವರ ಸನ್ನಿಧಿ ಏನು ಮಾಡಬಾರ್ದು? ನಾವು ನಿರ್ಲಕ್ಷ್ಯ ಮಾಡ್ಕೋಬಾರ್ದು. ಅಲ್ಲಲ್ಲೂಯ. ಬಿಡು ಹೋಗೋಣ ಅಂತ ಮನೆಯಲ್ಲಿ ಕೂತ್ಕೊಂಡಿರ್ಬಾರ್ದು. ಏನು ಕೆಲಸ ಇಲ್ಲ ಆದ್ರೂ ಕೂತ್ಕೊಂಡಿರ್ತಾರೆ. ಆದರೆ ದೇವರು ಹೇಳ್ತಾರೆ, ಭಾನುವಾರ ಒಂದಿನ ಏನು ಮಾಡಬೇಕು? ನೀವು ಮಧ್ಯದಲ್ಲಿ ಬರಲ್ಲ ಅಂದ್ರೂ ಸರಿ, ಭಾನುವಾರ ಖಂಡಿಸಿ ಮಾಡ್ಬೋದು. ಅದು ದೇವರಿಗೆ ಹಾಕಿರೋ ಒಂದು ಆಜ್ಞೆ. ಅದು ಅಲ್ಲಲ್ಲೂಯ. ದೇವರಿಗೆ ಮಾತ್ರ ದೀವಿಸಲಿ. ದೇವರು ನಾವು ಮಹಿಮೆ ಆಗಲಿ. ಅಲ್ಲಲ್ಲೂಯ. ಓಕೆ, ಸೂತ್ರ ಎಲ್ಲರೂ ಒಂದ್ಸಾರಿ ಈ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯಾರೋ ಒಬ್ಬರು ಪ್ರಾರ್ಥನೆ ಮಾಡ್ರಿ. ವಾಕ್ಯವನ್ನು ಕರ್ತನೆ ನಮಗಾಗಿ ಕೊಡಲ್ಪಟ್ಟದಕ್ಕಾಗಿ ನಮ್ಮ ಆಲೋಚನೆಗಳಿಂದ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದರೆ ಸ್ವಾಮಿ. ಅಪ್ಪ ದೇವರೇ, ನಾವು ನಿನ್ನ ಹೆಸರನ್ನ, ನಿನ್ನ ನಾಮವನ್ನು ಅಲಕ್ಷ್ಯ ಮಾಡಿದರೆ ಸ್ವಾಮಿ ದೇವರೇ, ನಮ್ಮ ಹೃದಯದಿಂದ, ನಮ್ಮ ಒಂದೊಂದು ಕರ್ತನೆ ಮಾತಿನಿಂದ ದೇವರೇ, ಒಂದು ವೇಳೆ ನಮ್ಮ ಅಹಂಕಾರದ ಮಾತುಗಳಿಂದ ನಿನ್ನನ್ನು ಅಲಕ್ಷ್ಯ